ಕರ್ತನಲ್ಲಿ ಪ್ರಿಯರಾದ ದೇವಚಂದ್ರೇ, ವೀಕ್ಷಕರೇ, ಅಮೃತವಾಣಿಯ ಶುಕ್ರವಾರದ ಸಂಕಲನವಾಗಿರುವಂಥ ಆತ್ಮಜ್ಯೋತಿಗೆ ನಿಮ್ಮನ್ನು ಆದರದಿಂದ ಸ್ವಾಗತಿಸ್ತೇನೆ. ಮನುಷ್ಯರ ಸಂಬಂಧದಲ್ಲಿ ದೇವರು ಈ ಲೋಕದಲ್ಲಿ ಮಾಡುವ ಕಾರ್ಯಗಳನ್ನು, ಚರಿತ್ರೆಯ ಹಂತಗಳಲ್ಲಿ ಸೈತಾನನು ಪ್ರವೇಶಿಸಿ ಮನುಷ್ಯರ ನಡುವೆ ಮಾಡುವಂಥ ಆ ಕಾರ್ಯಗಳನ್ನು ದೇವರ ವಾಕ್ಯವು ಹೇಗೆ ನಮ್ಮ ಮುಂದೆ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಏಷ್ಯಾ ಮತ್ತು ಎಜೆಕಿಯಲ್ ಪ್ರವಾದನ ಮೂಲಕವಾಗಿ ಬರೆದಿತ್ತೋ, ಅದೇ ರೀತಿಯಲ್ಲಿ ನಾವು ಕಳೆದ 2 ಎಪಿಸೋಡ್ಗಳಲ್ಲಿ ಪ್ರಕಟಣೆ ಪುಸ್ತಕದ 12ನೇ ಸಂಧಿಯಲ್ಲಿ ಹೇಗೆ ಅದು ಬರೆದಿದೆಯೋ ಅವುಗಳನ್ನು ಒಂದು ಸಮಗ್ರ ಚಿಂತನೆಗೆ ಒಳಪಡಿಸಿ ನಾವು ಅಧ್ಯಯನ ಮಾಡ್ತಿದ್ದೆವು. ನಾವಲ್ಲಿ ಕಳೆದ ಸಾರಿ ನೋಡಿದ್ದೇವೆ, ಒಂದು ಸ್ತ್ರೀಯ ಸಂಬಂಧದಲ್ಲಿ ಆ ಸ್ತ್ರೀ ಲೋಕವನ್ನು ಆಳುವಂತಹ, ಕಬ್ಬಿಣದ ಕೋಲ್ನಿಂದ ಆಳುವಂತಹ ಒಂದು ಕೂಸು, ಅದನ್ನು ಸೂಕ್ತವಾಗಿ ಈಗ ವಿವರಿಸುವ ಸಂಬಂಧದಲ್ಲಿ ನಾನು ಅದನ್ನು ಓದ್ತೇನೆ. ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸಿತು. ಅದೇನೆಂದರೆ, ಸೂರ್ಯನ ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. ಆಕೆಯು ಗರ್ಭಿಣಿಯಾಗಿದ್ದುಕೊಂಡು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು. ಇದನ್ನು ವಿನ್ಯಾಸಮಯವಾಗಿ ನಮ್ಮ ಕ್ರಿಸ್ತನ ಸಭೆಗೂ ಹೋಲಿಕೆ ಇದ್ದದ್ದನ್ನು ಅನೇಕರು ವಿವರಿಸ್ತಾರೆ. ಕೆಲವರು ಇದನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಜನ್ಮ ಕೊಟ್ಟಂಥ ತಾಯಿಯಾದ ಮರಿಯಳಿಗೆ, ಬ್ಲೆಸ್ಡ್ ವರ್ಜಿನ್, ಕನ್ಯಾವಸ್ಥೆಯಲ್ಲಿ ದೇವರ ಮಗನಿಗೆ ಜನ್ಮ ಕೊಟ್ಟಂಥ ಮರಿಯಳಿಗೆ ಹೋಲಿಸ್ತಾರೆ. ಅವರವರ ಚಿಂತನೆ ಅವರವರ ಆತ್ಮಿಕ ವೃದ್ಧಿಗೆ ಇರಲಿ. ಆದರೆ ನಾವು ಅದನ್ನು ನೋಡುವಂಥದ್ದು, ಈಗ ನೋಡಿ, ಸೂರ್ಯನನ್ನು ಧರಿಸಿಕೊಂಡಿದ್ದಾಳೆ. ಅಂದರೆ ಸೂರ್ಯ ಅಂದರೆ ದೇವರ ಪ್ರಸನ್ನತೆಯ ಬೆಳಕು. ಎರಡನೇದು, ಆತನ ಕಾಲ ಕೆಳಗೆ ಚಂದ್ರನಿದ್ದನು. ಚಂದ್ರನು ಯಾವಾಗಲೂ ತನ್ನ ಸ್ವಂತ ಬೆಳಕಿನಿಂದ ಪ್ರಜ್ವಲಿಸುವುದಿಲ್ಲ. ಅವಳ ಕಾಲಗಳ ಕೆಳಗೆ ಇದೆ ಅಂತ ಹೇಳಿದರೆ ಅವಳು ನಿಲ್ಲುವಂಥ ಸ್ಥಾನ ಚಂದ್ರನಿದ್ದನು. ಅಂದರೆ ಸೂರ್ಯನಿಂದ ಬೆಳಕು ಪಡಕೊಂಡಂಥವರಲ್ಲಿ ಈ ಸ್ತ್ರೀಯು, ನಾವು ಹೇಳುವಂಥದ್ದು ಸಭೆ, ನಿಲ್ತದೆ. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಕಿರೀಟವಿತ್ತು. ಪ್ರಿಯರೇ, ನಕ್ಷತ್ರಗಳು ಎಂಬಂತಹ ಒಂದು ಚಿಂತನೆ ಬೈಬಲಲ್ಲಿ ದೇವದೂತರಿಗೆ ಸಂಬಂಧಪಟ್ಟದ್ದು. ಆದರೆ 12 ಅಂತ ಹೇಳುವಾಗ ದೇವರ ವಾಕ್ಯ ದಾನಿಯೇಲನ ಪುಸ್ತಕದಲ್ಲಿ ಹೇಳಿದಂತೆ, ತನ್ನ ದೇವರನ್ನು ಅರಿತವರು ನಕ್ಷತ್ರಗಳಂತೆ ತಮ್ಮ ಕಾರ್ಯಗಳನ್ನು ಮಾಡುವರು ಎಂಬುದಾಗಿ ಹೇಳಿದೆ. ಈಗ 12 ನಕ್ಷತ್ರಗಳುಳ್ಳ ಕಿರೀಟ ಅಂತ ಹೇಳಿದರೆ, ಈ ಲೋಕದಲ್ಲಿ ಕರ್ತನಾದ ಯೇಸು ತನ್ನ ಬೋಧನೆಯನ್ನು ಸಭೆಗೆ ಕೊಡುವಾಗ ಆ ಜವಾಬ್ದಾರಿಗಳನ್ನು 12 ಅಪೊಸ್ತಲರಿಗೆ ವಹಿಸಿಕೊಟ್ಟನು. ಅದರಲ್ಲಿ ಒಬ್ಬನು, ಇಸ್ಕಾರಿಯಾತ ಯೋಧನು ಬಿದ್ದು ಹೋದರೂ ಅವನ ಸ್ಥಾನಕ್ಕೆ ಮನುಷ್ಯರ ಲೆಕ್ಕಾಚಾರದಲ್ಲಿ ಮತ್ತಿಯಸನನ್ನು ಮತ್ತು ಅನೇಕರು ಹೇಳುವಂತೆ ಪೌಲನನ್ನು ಆ ಸ್ಥಳದಲ್ಲಿ ವಿಶೇಷವಾದಂಥ ಒಬ್ಬ ನಕ್ಷತ್ರದೋಪಾದಿಯ ಸೇವಕನಾಗಿ ದೇವರು ಆರಿಸಿದನೆಂಬುದಾಗಿ ಹೇಳ್ತಾರೆ. ಪ್ರಿಯರೇ, ಇಂಥ ಸಂಗತಿಗಳಲ್ಲಿ ನಾವು ಜಗಳ ಮಾಡಬಾರ್ದು, ಯಾವ ಹೋರಾಟ ಮಾಡಬಾರ್ದು. ಅಲ್ಲಿ ನಾವು ಜಗಳ ಮಾಡಿ ಹೋರಾಟ ಮಾಡುವುದಿದ್ದರೆ ನಾವು ದೇವರು ನಮಗೆ ಕೊಟ್ಟುವಂಥ ಪ್ರೀತಿಯ ಸ್ವಭಾವವನ್ನು ಕಳಕೊಳ್ಳವರು. ಒಬ್ಬನಿಗೆ ಒಂದು ವಿಧವಾಗಿ ಅವರು ಕೂಡ ಕರ್ತನಿಗಾಗಿ ಅದನ್ನು ಹೇಳ್ತಾ ಇದ್ದಾರೆ, ಮತ್ತು ಕೆಲವರು ಇನ್ನೊಂದು ವಿಧವಾಗಿ ಹೇಳ್ತಾರೆ, ಅವರು ಕೂಡ ಕರ್ತನಿಗಾಗಿ ಹೇಳ್ತಾ ಇದ್ದಾರೆ. ಮಾತ್ರವಲ್ಲ, ನಮ್ಮ ವೈರಿಯಾಗಿದ್ದಾನಲ್ಲ, ನಮ್ಮ ನಡುವೆ ಹೋಳು ತರುವುದಕ್ಕಾಗಿ ಹೋರಾಡ್ತಾ ಇದ್ದಾನೆ. ಅದಕ್ಕಾಗಿಯೇ ಪೇತ್ರನ ಬರೆದ ಪತ್ರಿಕೆಯಲ್ಲಿ ಕಳೆದ ಸಾರಿ ನಾವು ಓದಿದೆವು, ಈ ಲೋಕದಲ್ಲಿ ನಮ್ಮ ವಿರೋಧವಾಗಿ ಹೋರಾಡುವ ಸೈತಾನನ್ನು ಲೋಕದಲ್ಲಿರುವಂಥ ನಮ್ಮ ಸಹೋದರರನ್ನು ಕೂಡ ವಿರೋಧಿಸ್ತಾನೆ ಎಂಬುದಾಗಿ ಪೇತ್ರನು ಹೇಳಿದ್ದಾನೆ. ಆದ್ದರಿಂದ ನೆನ್ಪಿಡಿ, ಈ 12 ಮುಕುಟಗಳುಳ್ಳ ಸ್ತ್ರೀ ಅಂತ ಹೇಳಿದರೆ ನಾವು ಅದಕ್ಕೆ ಹೆಚ್ಚು ಹತ್ತಿರದಲ್ಲಿ ಕ್ರಿಸ್ತನ ಸಭೆಗೆ ನಾವು ಹೋಲಿಸ್ತೇವೆ. ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡ್ತಾ ಕೂಗ್ತಿದ್ದಳು. ಈಗ ನೋಡಿ,
ಕ್ರಿಸ್ತನ ಸಭೆಯಲ್ಲಿ ಇವತ್ತು ದೇವರ ವಾಕ್ಯದ ಸ್ಯಾಚುರೇಷನ್ ಅಂದರೆ ಸಾಂದ್ರತೆ ತುಂಬಿದೆ, ಕ್ರಿಸ್ತನ ಸಭೆಯಲ್ಲಿ ತುಂಬಿದೆ. ಈಗ ಕ್ರಿಸ್ತನ ಸಭೆ ಅಂತ ಹೇಳುವಾಗ ಪ್ರಿಯರೇ, ದಯಮಾಡಿ ಈ ಲೋಕದಲ್ಲಿರುವಂತಹ ಆ ಡಿನಾಮಿನೇಷನ್ಗಳ ಸಂಬಂಧದಲ್ಲಿ ನಾನು ಮಾತಾಡ್ತಾ ಇಲ್ಲ. ಕ್ರಿಸ್ತನು ಸ್ಥಾಪಿಸಿದಂಥ ಒಂದು ಸಭೆ, ಅದರ ಮೇಲೆ ಪಾತಾಳದ ದ್ವಾರಗಳು ಜಯ ಹೊಂದುವುದಿಲ್ಲ. ಈ ಲೋಕದಲ್ಲಿರುವಂಥ ಸಭೆಗಳು ಚಾರಿತ್ರಿಕವಾಗಿ ಅನೇಕ ರೀತಿಯಲ್ಲಿ ಮಾರ್ಪಾಟ ಹೊಂದು ಕಷ್ಟಕ್ಕೆ ಒಳಪಟ್ಟು ಬಂದಿವೆ. ಈಗ ನೋಡಿ, ಈ ಪ್ರಸವ ವೇದನೆಯ ಒಂದು ಭಾಗ ಅದು. ಸೈತಾನನೇನು ಮಾಡಿದ್ದಾನೆ? ಇವರ ನಡುವೆ ಹೋಳು, ಇವರ ನಡುವೆ ಅಭಿಪ್ರಾಯ ವ್ಯತ್ಯಾಸ, ಇವರ ನಡುವೆ ಪರ್ಸನಾಲಿಟಿ ಕ್ಲಾಶ್, ಇವುಗಳನ್ನೆಲ್ಲ ತಂದು ಈ ಸಭೆಗೆ ಒಂದು ಪ್ರಸವ ವೇದನೆಯನ್ನು ಹೆಚ್ಚಾಗಿ ಕೊಡ್ತಾ ಇದ್ದಾನೆ. ಆದ್ದರಿಂದ ಪ್ರಿಯರೇ, ಕ್ರಿಸ್ತನ ಸಭೆಯಲ್ಲಿ ನೀವು ಕ್ರಿಸ್ತನವರು ಅನಿಸಿಕೊಂಡ್ರೆ ನಿಮ್ಮ ವೈಯಕ್ತಿಕ ಸಂಗತಿಗಳಿಗಾಗಿ ಹೋರಾಡಬೇಡಿ. ವೈಯಕ್ತಿಕ ಸಂಗತಿಯನ್ನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಕೊಳ್ಳಿ. ನಿಮಗೆ ವಿರೋಧ ಮಾಡಿದವರಿಗೆ ಕ್ಷಮಿಸಿ. ಆಗೇನಾಗ್ತದೆ? ನೀವು ಕ್ಷಮಿಸುವಾಗ ಅವರು ಅನ್ಯಾಯ ಮಾಡುತ್ತಿರುವಾಗಲೂ ಅವರಿಗೆ ನಿಮ್ಮ ಕ್ಷಮೆಯ ಮೂಲಕವಾಗಿ ಪರಲೋಕದ ದ್ವಾರವನ್ನು ತೆಗೆದು ಬಿಡ್ತೀರಿ. ಪೇತ್ರನಿಗೆ ನಮ್ಮ ಕರ್ತನಾದ ಯೇಸು ಹೇಳಿದ್ದೇನು? ಈಗೋ ಪರಲೋಕದ ಬೀಗದ ಕೈಗಳು ನಿನಗೆ ಕೊಡ್ತೇನೆ. ಯಾರದನ್ನು ನೀನು ಈ ಲೋಕದಲ್ಲಿ ಕಟ್ತೀಯೋ ಅದು ಪರಲೋಕದಲ್ಲಿ ಕಟ್ಟಲ್ಪಡುವುದು, ಯಾವುದನ್ನು ಈ ಲೋಕದಲ್ಲಿ ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುವಂಥದ್ದು. ಸೈತಾನನ ಬಂಧನಗಳನ್ನು ಈ ಲೋಕದಲ್ಲಿ ಬಿಚ್ಚಿ ದೇವರಿಗೂ ನಮಗೂ ವಿರೋಧವಾಗಿ ಬರುವಂಥ ಮನುಷ್ಯರನ್ನು ಪರಲೋಕದ ಆ ಸ್ವರ್ಗಲೋಕಕ್ಕೆ ನಿರಂತರವಾಗಿ ನಡೆಸುವಂಥ ಬೀಗದ ಕೈಗಳು ಕ್ರಿಸ್ತನ ಸಭೆಯಲ್ಲಿ ಕೊಡಲ್ಪಟ್ಟಿವೆ. ಕರ್ತನ ಪ್ರಾರ್ಥನೆಯ ವಿಷಯದಲ್ಲಿ ವಿವರಿಸುವಾಗ ಹೇಳ್ತಾನೆ, ನೀವು ಒಬ್ಬರು ಇನ್ನೊಬ್ಬರನ್ನು ಕ್ಷಮಿಸುವುದಿಲ್ಲವಾದರೆ ನಿಮ್ಮ ಪಾಪಗಳು ಕೂಡ ಕ್ಷಮಿಸಲ್ಪಡುವುದಿಲ್ಲ ಅಂತ ಹೇಳಿದೆಯಲ್ಲ. ಪ್ರಿಯರೇ, ಇದನ್ನು ಸೂಕ್ಷ್ಮತೆಯಿಂದ ಗ್ರಹಿಸಿ. ಪಾಪಿಗಳಾದ ಮನುಷ್ಯರು ನಿರಂತರವಾಗಿ ಪರಲೋಕಕ್ಕೆ ಸ್ವರ್ಗಲೋಕಕ್ಕೆ ಪ್ರವೇಶ ಮಾಡಬೇಕಾದ್ರೆ ಪಾಪ ಕ್ಷಮೆ ಅವರಿಗೆ ಸಿಗಬೇಕು. ಪಾಪಗಳನ್ನು ಕ್ಷಮಿಸುವುದು ದೇವರು ಮಾತ್ರ ಎಂಬುದಾಗಿ ಹೇಳಿದೆ. ಯಾವಾಗ ಕ್ರಿಸ್ತನ ಸಭೆ ಎಂಬ ಐಕ್ಯತೆಯಲ್ಲಿ ನೀವೆಲ್ಲರೂ ಬರ್ತೀರೋ ಆ ಸಮಯದಲ್ಲಿ ಪಾಪಗಳನ್ನು ಕ್ಷಮಿಸುವ ಅಧಿಕಾರವು ನಿಮಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಕರ್ತನು ಪೇತ್ರನ ಉದಾಹರಣೆಯಲ್ಲಿ ನಮಗೆ ಹೇಳಿದ್ದನ್ನು ಜ್ಞಾಪಕ ಮಾಡಿಕೊಳ್ಳುವ. ಕೆಲವರು ಎನಿಸ್ತಾ ಇದ್ದಾರೆ, ಬೀಗದ ಕೈ ಇದ್ದದ್ದು ಪೇತ್ರನ ಹತ್ರ ಮಾತ್ರ ಅಲ್ಲ, ಪೇತ್ರನ ಹತ್ರ ಅಂತ ಎನಿಸ್ತಾರೆ. ಪ್ರಿಯರೇ, ಅದು ಪೇತ್ರನ ಹತ್ರ ಮಾತ್ರ ಅಲ್ಲ. ಪೇತ್ರನ ಆ ನಡವಳಿಯಲ್ಲಿ ತನ್ನನ್ನು ತಾನೇ ಸಮರ್ಪಿಸಿದಂಥ ಎಲ್ಲ ದೇವ ಜನರಿಗೆ ಪರಲೋಕದ ಆ ಬೀಗದ ಕೈ ಅಂದರೆ ಮುಚ್ಚಲ್ಪಟ್ಟದನ್ನು ತೆರೆಯುವಂಥ ಸಾಮರ್ಥ್ಯ ಅವರಿಗೆ ಕೊಡಲ್ಪಟ್ಟಿದೆ. ಯಾವಾಗ ಅವರು ಕ್ಷಮೆಯ ಮೂಲಕವಾಗಿ ಈ ಲೋಕದಲ್ಲಿ ತಮಗೆ ಬರುವಂಥ ವೈರುಧ್ಯವನ್ನು ಸಮರ್ಪಕವಾಗಿ ದೇವರ ಯೋಜನೆಗನುಸಾರವಾಗಿ ಉಪಯೋಗಿಸ್ತಾರೋ ಆಗ ಅವರ ಪ್ರವೇಶ ಪರಲೋಕಕ್ಕೆ ನಿರಂತರವಾಗಿ ಸಿದ್ಧವಾಗ್ತದೆ. ಮಾತ್ರವಲ್ಲ, ಅಂಥವರು ಈ ಲೋಕದಲ್ಲಿ ಬಂಧನಕ್ಕೆ ಒಳಗಾದದರಿಂದ, ಯಾಕಂದರೆ ಎಜೆಕಿಯೇಲನ ಪ್ರವಾದನೆಯಲ್ಲಿ ಹೇಳ್ತೇವೆ, ಜನಾಂಗಗಳನ್ನು ಎಡೆಬಿಡದೆ ಹೊಡೆದು ಸೆರೆ ಹಿಡಿದವರನ್ನು ಮನೆಗೆ ಗೊಡದೆ ಬಂಧನದಲ್ಲಿಟ್ಟವನು ಇವನೋ ಎಂಬುದಾಗಿ ಆ ದಿವಸ ಅರಸರುಗಳು ಹೇಳುವ ಎಂಬುದಾಗಿ ಪ್ರವಾದನೆ ಹೇಳ್ತದೆ. ಆದ್ದರಿಂದ ದಯಮಾಡಿ ಈ ಸೈತಾನನ ಬಂಧನದಲ್ಲಿ ಇದ್ದವರನ್ನು ಬಿಡಿಸಬೇಕಾದರೆ ಅದು ಅವರಿಗೆ ನಾವು ಕೊಡುವ ಕ್ಷಮೆಯ ಮೂಲಕವಾಗಿ ಮಾತ್ರ. ಆ ಕ್ಷಮಿಸುವ ಅಧಿಕಾರ ದೇವರದ್ದು. ಆ ಅಧಿಕಾರವನ್ನು ಇವತ್ತು ಕ್ರಿಸ್ತನು ತನ್ನ ಸಭೆಗೆ ಕೊಟ್ಟಿದ್ದಾನೆ. ಅದನ್ನು ನಾವು ಅಭ್ಯಾಸಪೂರ್ವಕವಾಗಿ, ಅಂದರೆ ನಮ್ಮ ಜ್ಞಾನೇಂದ್ರಿಯಗಳನ್ನು ಅಭ್ಯಾಸದಿಂದ ಶಿಕ್ಷಣಕ್ಕೆ ಒಳಪಡಿಸಿ, ಇಬ್ರಿಯರಿಗೆ ಬರೆದ ಪತ್ರಿಕೆಯ 5ನೇ ಸಂಧಿಯಲ್ಲಿ ವಿವರಿಸಿದಂತೆ ನಮ್ಮ ಜ್ಞಾನೇಂದ್ರಿಯಗಳನ್ನು ಅಭ್ಯಾಸಪೂರ್ವಕವಾಗಿ ಶಿಕ್ಷಣಕ್ಕೆ ಒಳಪಡಿಸಿ, ಅಂದರೆ ಶಿಕ್ಷಿಸಿ ತಮ್ಮನ್ನು ತಾವೇ ದೇವರ ಯೋಜನೆಗಳಿಗೆ ಸಿದ್ಧ ಮಾಡುವಂತಹದ್ದು. ಈಗ ನೋಡಿ, ಈ ಘಟ ಸರ್ಪನು ಭೂಮಿಯಲ್ಲಿರುವಂಥ ಅನೇಕ ಜನರಿಗೆ ವಿರೋಧವಾಗಿ ಕಾರ್ಯ ಮಾಡ್ತಾನೆ. ಈಗ ಅವರು ಈ ಘಟ ಸರ್ಪನ ಬಂಧನದಲ್ಲಿದ್ದಾರೆ. ಅವರನ್ನು ಬಿಡಿಸಬೇಕಾದ್ರೆ ಒಂದೇ ದಾರಿ, ಅವರನ್ನು ನಾವು ಕ್ಷಮಿಸುವಂಥದ್ದು.
ಆ ಬೀಗದ ಕೈ ಕ್ಷಮೆ ಎಂಬಂತ ಬೀಗದ ಕೈ. ಪ್ರಿಯರೇ, ಇದು ಯಾರಿಗೆ ಕೊಡಲ್ಪಟ್ಟಿದೆ? ಯೇಸು ಕ್ರಿಸ್ತನ ಶಿಷ್ಯರಿಗೆ ಕೊಡಲ್ಪಟ್ಟಿದೆ. ಶಿಷ್ಯನೆಂಥವನಾಗಿರಬೇಕು? ಶಿಷ್ಯವನು ತನ್ನನ್ನು ತಾನೇ ಅಲ್ಲಗಳೆಯುವನು. ತನ್ನ ಸ್ಥಾನ, ತನ್ನ ವ್ಯಕ್ತಿತ್ವ, ತನ್ನ ಲಾಭ, ತನ್ನ ರೈಟ್ ಇದನ್ನೆಲ್ಲ ಹುಡುಕುವವರಿಗೆ ಅವರು ತಮ್ಮನ್ನು ತಾವೇ ಅಲ್ಲಗಳೆಯುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅದಕ್ಕಾಗಿ ಕರ್ತನ್ ಹೇಳ್ತಾ ಇದ್ದಾನೆ, ತನ್ನ ಶಿಷ್ಯನಾಗಿರುವವನು ತನ್ನನ್ನು ತಾನೇ ಅಲ್ಲಗಳೆದು ಪರಲೋಕದ ಸಂಬಂಧದಲ್ಲಿ ತನ್ನ ಎಲ್ಲದನ್ನು ಇನ್ವೆಸ್ಟ್ ಮಾಡಿ ಬರುವಂಥವನಾಗಿರ್ಬೇಕು. ಅದರಲ್ಲಿ ಶಿಲುಬೆಯನ್ನು ಹೊರಲಿಕೊಂಡು ನೋಡಿ, ಕರ್ತನಾದ ಯೇಸು ಈ ಶಿಲುಬೆಯನ್ನು ಹೊರಲಿಕ್ಕೆ ಉಂಟು ಅಂತ ಹೇಳಿದ್ದು ಆತನು ಶಿಲುಬೆ ಹೊತ್ತ ನಂತರ ಅಲ್ಲ. ತನ್ನ ಶಿಲುಬೆಯನ್ನು ಹೊರಲಿಕ್ಕೆ ಉಂಟು ಅಂತ ಹೇಳಿ ಯಾವಾಗ ಹೇಳಿದ್ದು? ಆ ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚೆ ಹೇಳಿದ್ದಾನೆ. ಹಾಗಾದರೆ ಯೇಸು ಕ್ರಿಸ್ತನಿಗೆ ತನ್ನ ಶಿಲುಬೆಯ ವಿಷಯವಾದ ಪ್ರಜ್ಞೆ ಇತ್ತು, ಆದರೆ ಅದು ಮರದ ಶಿಲುಬೆ. ಆದರೆ ದೇವರ ಚಿತ್ತವನ್ನು ಈ ಲೋಕದಲ್ಲಿ ನೆರವೇರಿಸಬೇಕಾದ್ರೆ ತನ್ನನ್ನು ತಾನು ಯಾರು ಅಲ್ಲಗಳಿತಾನ ಅವನು ಸ್ವಭಾವ ಸಿದ್ಧವಾಗಿ ಒಂದು ಶಿಲುಬೆಯನ್ನು ಹೊರಲಿಕ್ಕೆ ಇದೆ. ಮಾತ್ರವಲ್ಲ, ನನ್ನ ಹಿಂದೆ ಬನ್ನಿರಿ ಅಂತ ಹೇಳಿದ್ದಾನೆ. ಹಾಗಾದರೆ ಕರ್ತನ ಹಿಂದೆ ನಾವು ನಮ್ಮ ಶಿಲುಬೆ ಹೊತ್ತುಕೊಂಡು ಹೋಗಬೇಕಾದ್ರೆ ಎಷ್ಟರ ತನಕ? ಅದೇ ಶಿಲುಬೆಯ ಮೇಲೆ ನಾವು ಆತನಂತೆ ಪ್ರಾಣ ಒಪ್ಪಿಸುವ ತನಕ. ಪ್ರಿಯರೇ, ಆಗ ಮಾತ್ರ ಪರಲೋಕದ ನಮ್ಮ ಕೈಯಲ್ಲಿ, ಸಭೆಯ ಕೈಯಲ್ಲಿ ಕೊಟ್ಟಂತಹ ಬೀಗದ ಕೈಗಳನ್ನು ಸಮರ್ಪಕವಾದ ರೀತಿಯಲ್ಲಿ ಲೋಕದಲ್ಲಿರುವಂಥ ಪಾಪಿಗಳಾದ ಜನರು ಪರಲೋಕಕ್ಕೆ ಪ್ರವೇಶ ಮಾಡುವಂತೆ ಅವರನ್ನು ನಡೆಸಲಿಕ್ಕೆ ನಮಗಾಗ್ತದೆ ಎಂಬುದನ್ನು ತಿಳ್ಕೊಳ್ಳೋಣ. ಆ ಜನರು ಎಂಥವರು? ನಾವು ಕಳೆದ ಸಾರಿ ನೋಡಿದ ಎಫೆಸದವರಿಗೆ ಬರೆದ ಪತ್ರಿಕೆಯ ಆ ಭಾಗವನ್ನು ನೋಡಿರಿ. ಎಫೆಸದವರ ಬಗ್ಗೆ ಬರೆದ ಪತ್ರಿಕೆಯ 2ನೇ ವಚನದಲ್ಲಿ ಹೇಳ್ತದೆ, ಅಪರಾಧಗಳನ್ನು ಪಾಪಗಳನ್ನು ಮಾಡಿದರ ದೆಸೆಯಿಂದ ಸತ್ತವರಾದ ನಮ್ಮನ್ನು ಆತನು ಬದುಕಿಸಿ. ಅಂದರೆ ಅವನು ವಿವರಿಸ್ತಾನೆ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರ ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡ್ಕೊಂಡ್ರಿ. ಈಗ ನೋಡಿ, ನಂಬಿದವರು ಕ್ಷಮಿಸಲಿಕ್ಕೆ ರೆಡಿ ಆಗ್ತಾರೆ, ತಮ್ಮನ್ನು ಅಭ್ಯಾಸ ಮಾಡಿಕೊಳ್ತಾರೆ. ನಂಬದವರು ಇಲ್ಲ, ಅವರು ಇನ್ನೂ ಕೂಡ ಗರ್ವದಲ್ಲಿದ್ದಾರೆ. ಹಾಗಾದರೆ ಈ ಗರ್ವದಲ್ಲಿದ್ದವರು ಎಷ್ಟು ಮಾತ್ರಕ್ಕೂ ಈ ಲೋಕದಲ್ಲಿರುವಂಥ ನಮಗೆ ದುಷ್ಟ ಕಾರ್ಯ ಮಾಡುವಂಥ ಆ ಮನುಷ್ಯರಿಗೆ ಕ್ಷಮೆ ಕೊಡಲಿಕ್ಕೆ ಸಿದ್ಧವಾಗದೆ ಇದ್ದದ್ರಿಂದ ಅವರು ಪರಲೋಕಕ್ಕೆ ಪ್ರವೇಶಿಸಲಿಕ್ಕೆ ಇವರೇ ಅಡ್ಡಿಯಾಗ್ತಾರೆ. ಇದೊಂದು ಬಹಳ ಸೀರಿಯಸ್ ಒಂದು ಅಫೆನ್ಸ್. ದೇವರು ನಮಗೆ ಒಂದು ಸಾಮರ್ಥ್ಯ ಕೊಟ್ಟಿದ್ದಾನೆ, ಆತ ನಮಗೆ ವಿನ್ಯಾಸವನ್ನು ಒದಗಿಸಿ ಕೊಟ್ಟಿದ್ದಾನೆ. ಆ ಸಮಯದಲ್ಲಿ ನಾವು ಶಿಲುಬೆಗೆ ಒಳಪಡಲಿಕ್ಕುಂಟು, ಭಾರವಾದ ಶಿಲುಬೆಯನ್ನು ಹೊರಲಿಕ್ಕುಂಟು. ಆ ಶಿಲುಬೆ ಯಾವುದು? ಜನರು ಸುವಾರ್ತೆಯ ನಿಮಿತ್ತವಾಗಿ, ಯೇಸು ಕ್ರಿಸ್ತನ ರಕ್ಷಣಾ ಸುವಾರ್ತೆಯ ನಿಮಿತ್ತವಾಗಿ ನಮಗೆ ಮಾಡುವಂಥ ವೈರುಧ್ಯಗಳುಂಟಲ್ಲ, ಅವುಗಳೇ ಆ ಭಾರವಾದ ಶಿಲುಬೆ. ಪ್ರಿಯರೇ, ಅದನ್ನು ಹೊರುತ್ತಲೇ ಅವರನ್ನು ಬಿಡುಗಡೆ ಮಾಡಬೇಕು. ನಮ್ಮ ಕರ್ತನಾದ ಯೇಸು ಶಿಲುಬೆಯ ಮೇಲೆ ಘೋರವಾದ ಆ ಸಂಕಟವನ್ನು ಅನುಭವಿಸ್ತಿರುವಾಗ ಕೈ ಕಾಲುಗಳಲ್ಲಿ ಮೊಳೆಗಳು ಜಡಿಯಲ್ಪಟ್ಟು ಸಾಧಾರಣ 82 kg ತೂಕದ ಶರೀರವನ್ನು 3 ಆಣಿಗಳ ಆ ಗಾಯದಲ್ಲಿ ನೇತು ಹಾಕುವಂಥ ಸ್ಥಿತಿಯಲ್ಲಿ, ತಲೆಯ ಮೇಲೆ ಜಡಿಯಲ್ಪಟ್ಟ ಆ ಮುಳ್ಳಿನ ಕಿರೀಟದ ಆ ಅಡಿಯಲ್ಲಿ, ಮಾತ್ರವಲ್ಲ ಕೊರಡೆ ಏಟುಗಳಿಂದ ಜರ್ಜರಿತವಾದ ತನ್ನ ಶರೀರದಲ್ಲಿ ಆತನು ಈ ಭಾರವನ್ನು ಹೊರುತ್ತಿರುವಾಗ, ಈ ಸಂಕಟವನ್ನು ಹೊರುತ್ತಿರುವಾಗ ಆತನು, ಅಪ್ಪ ತಂದೆ, ಅವರನ್ನು ಕ್ಷಮಿಸು, ಅವರು ಏನು ಮಾಡ್ತಾರೆ ಎಂಬುದಾಗಿ ತಿಳಿದಿಲ್ಲ ಎಂಬುದಾಗಿ ಇರುವಂಥ ಆ ಕ್ರಿಸ್ತನ ಸಾರೂಪ್ಯದಲ್ಲಿ ಯಾರು ಕ್ಷಮೆಯ ಮೂಲಕವಾಗಿ ತನ್ನ ಕಾರ್ಯಗಳನ್ನು ಈ ಲೋಕದಲ್ಲಿ ನಿರ್ವಹಿಸ್ತಾರ, ಅವರು ಈ ಸ್ತ್ರೀಯು ಜನ್ಮ ಕೊಟ್ಟ ಆ ಶಿಶುವಿಗೆ, ಎಂಥ ಶಿಶು? ಜನಾಂಗಗಳನ್ನು ಕಬ್ಬಿಣದ ಕೋಲ್ನಿಂದ ಆಳುವಂಥ ಆ ಶಿಶುವಿಗೆ ಆತನ ಐಕ್ಯದಲ್ಲಿ ಸೇರಿ ಬರ್ತಾರೆ. ಪ್ರಿಯರೇ, ಇಲ್ಲಿ ಬರೆದದನ್ನು ಸ್ಪಷ್ಟವಾಗಿ ನಾವು ಗಮನಿಸೋಣ. ಆ ಘಟಸರ್ಪವು
ಕಾದುಕೊಂಡಿತ್ತು. ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲ್ನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಹೆತ್ತಳು. ನೋಡಿ, ಯೇಸು ಕ್ರಿಸ್ತನ ಸಂಬಂಧದಲ್ಲಿ ಮರಿಯಳು ಮಗುವಿಗೆ ಜನ್ಮ ಕೊಟ್ಟಾಗ ಒಂದು ಶಿಲುಬೆಯ ಅನುಭವ ಮರಿಯಳಿಗಿತ್ತು. ಯಾವುದದು? ಆ ಬೆತ್ಲೆಹೇಮ್ ಊರಲ್ಲಿ ಒಂದು ವಸತಿ ಸಮುಚ್ಚಯ ಅಥವಾ ವಸತಿ ಸಿಕ್ಕದೆ ಪ್ರಯಾಣ ಮಾಡುತ್ತಿರುವಾಗ ದಾರಿಯಲ್ಲಿ ಹುಟ್ಟಿದ ಮಗುವನ್ನು ಎತ್ತಿಕೊಂಡು ಪಕ್ಕದಲ್ಲಿರುವಂಥ ಗೋದಲಿಯಲ್ಲಿ ಇಟ್ಟರು ಎಂಬುದಾಗಿ ನಾವು ಕ್ರಿಸ್ಮಸ್ ದಿವಸ ಆಚರಣೆ ಮಾಡ್ತೇವೆ. ಜಸ್ಟ್ ಯೋಚನೆ ಮಾಡಿ, ನೀವು ನಿಮ್ಮನ್ನೇ ಅಂತಹ ಪರಿಸರದಲ್ಲಿ ತೊಡಗಿಸುವುದಾದರೆ, ಅಥವಾ ನಿಮ್ಮ ಕುಟುಂಬದಲ್ಲಿ ನಿಮಗೆ ಮಕ್ಕಳು ಹುಟ್ಟುವಾಗ ದಾರಿ ಮಗ್ಗುಲಲ್ಲಿ ಹುಟ್ಟಬೇಕಾದ ಪರಿಸ್ಥಿತಿ ಬಂದರೆ, ಆ ಮಗುವನ್ನು ಇಡಲಿಕ್ಕೆ ಬೇರೆ ಸ್ಥಳ ಇಲ್ಲದೆ ಚಿಂದಿ ಬಟ್ಟೆಗಳಿಂದ ಸುತ್ತಿಕೊಂಡು ಗೋದಲಿಯಲ್ಲಿ ಇಡಬೇಕಾದ ಸ್ಥಿತಿ ಬಂದರೆ, ಪ್ರಿಯರೇ, ಅದು ಶಿಲುಬೆ ಅಲ್ವಾ? ಆದ್ದರಿಂದ ಯೇಸು ಕ್ರಿಸ್ತನ ಶಿಷ್ಯರು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಬರಬೇಕು ಅಂತ ಹೇಳುವಾಗ, ಜೀವನದಲ್ಲಿ ದೇವರ ರಕ್ಷಣೆಯ ಯೋಜನೆಯ ಸಂಬಂಧದಲ್ಲಿ ಏನೆಲ್ಲ ಸಂಕಟಗಳು ಯಾರಿಂದ ಬರ್ತವೆ? ಈ ಘಟಸರ್ಪನಿಂದ ಬರ್ತವೆ. ಅವನು ಕಾಯ್ತಾ ಇದ್ದಾನೆ ಹುಟ್ಟುವ ಮಗುವನ್ನು ನುಂಗಬೇಕೆಂಬುದಾಗಿ. ಆದರೆ ದೇವರ ಆಧರಣೆಯಲ್ಲಿ ಈ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತು ಅಂತ ಹೇಳಿ ಪ್ರಕಟಣೆ ಪುಸ್ತಕದ 12ನೇ ಸಂಧಿಯ 5ನೇ ವಚನ ಹೇಳ್ತದೆ. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಈಗ ನೋಡಿ, ನಮ್ಮ ಕರ್ತನಾದ ಯೇಸು ಹುಟ್ಟಿದ ಸಮಯ ದೂತರ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ಯೋಸೇಫನು, ಅಂದರೆ ಆ ಮಗುವಿನ ಸಾಕು ತಂದೆಯು ಮತ್ತು ಆತನ ಪತ್ನಿಯಾಗಿರುವಂಥ ಈ ಮರಿಯಳು ಐಗುಪ್ತ ದೇಶಕ್ಕೆ ಹೋಗುವಂತೆ, ಅಲ್ಲಿ ಹಲವು ಇರುವಂತೆ ಕಾರ್ಯಗಳು ನಡೆಯಲಿಲ್ವಾ? ಎಷ್ಟು ತಿಂಗಳುಗಳು, ಎಷ್ಟು ವರ್ಷಗಳು ಅಲ್ಲಿ ಅವರು ಇದ್ದರು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಇದರ ವಿಷಯವಾಗಿ ಅನೇಕ ಜನ ಕೆಲವು ತಿಂಗಳುಗಳು ಅಂತ ಹೇಳ್ತಾರೆ, ಮತ್ತು ಕೆಲವು ವರ್ಷಗಳು ಅಂತ ಹೇಳ್ತಾ ಇದ್ದಾರೆ. ಹೆರೋದನು ಸಾಯುವ ತನಕ ಅವರು ಆ ಸ್ಥಳದಲ್ಲಿ ಇದ್ದದ್ದು ಎಂದು ಹೇಳ್ತಾರೆ. ನಾವು ಟೂರಲ್ಲಿ ಐಗುಪ್ತಕ್ಕೆ ಹೋದಾಗ ಅಲ್ಲಿಯ ಮಾರ್ಗದರ್ಶನ ಕೊಟ್ಟಂತ ಒಬ್ಬರು ನಮಗೆ ಹೇಳಿದರು, 9 ಸ್ಥಳಗಳನ್ನು ಬದಲಾಯಿಸಿ ಯೋಸೇಫನು ಮರಿಯ ಮತ್ತು ಕೂಸಿನೊಂದಿಗೆ ಇದ್ದನು. ಈಗ ನೋಡಿ, ಅದೇ ಸಂಗತಿ ಯಾವ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಈ ಲೋಕದಲ್ಲಿ ಆತನು ಜನಿಸುವಾಗ ಆಯಿತೋ, ಅದೇ ಅನುಭವ ಬರ್ತದೆ. ಯಾರಿಗೆ? ಸಭೆಯಲ್ಲಿ ರಕ್ಷಣೆ ಹೊಂದಿದ ಜನರು. ಅವರು ದೇವರಿಂದ ಭದ್ರತೆಯನ್ನು ಹೊಂದಿಕೊಳ್ಳುವಾಗ ಸಭೆಗೆ ಹಿಂಸೆ. ದಯಮಾಡಿ ಅಂಡರ್ಸ್ಟ್ಯಾಂಡ್ ದಿಸ್. ಯಾವ ರೀತಿಯಲ್ಲಿ ಕಾರ್ಯಗಳು ಮರಿಯಳಿಗೆ ಆದವೋ ಅದೇ ರೀತಿಯಲ್ಲಿ ಇವತ್ತು ಕ್ರಿಸ್ತನ ಸಭೆಗೂ ಆಗ್ತದೆ. ಅರಸುತನಗಳ, ರಾಜಕೀಯಗಳ ಸಮಕ್ಷಮದಲ್ಲಿ ಇರುವಂತಹ ಕ್ರಿಸ್ತನ ಸಭೆಗೆ ಆ ಕಾರ್ಯಗಳು ಆಗುವುದಿಲ್ಲ. ಅವುಗಳು ಆಗುವಂತಹದ್ದು ಯಥಾರ್ಥವಾದ ದೇವರ ಚಿತ್ತಾನುಸಾರವಾಗಿ ಹಿಂಸೆಗೆ ಒಳಪಟ್ಟು ಹಿಂಸಕರನ್ನು ಕ್ಷಮಿಸುವಂಥ ದೇವಜನರಿಗೆ ಇದು ಉಂಟಾಗ್ತದೆ. ಮರಿಯಳಿಗೆ ಹೇಗಾಯಿತೋ ಅದೇ ರೀತಿಯಲ್ಲಿ ಇವರಿಗೂ ಆಗ್ತದೆ. ಸೊ ಈ ಸ್ತ್ರೀಗೂ ಆ ಸ್ತ್ರೀಗೂ ವ್ಯತ್ಯಾಸ, ಮರಿಯಳಿಗೂ ಈ ಸ್ತ್ರೀಗೂ ವ್ಯತ್ಯಾಸ ಏನಂತ ಹೇಳಿದರೆ, ಆ ಸ್ತ್ರೀಗೆ, ಮರಿಯಳಿಗೆ 12 ಕಿರೀಟಗಳ, 12 ನಕ್ಷತ್ರಗಳ ಕಿರೀಟ ಇದ್ದದ್ದು ನಮಗೆ ಗೊತ್ತಿಲ್ಲ. ಆದರೆ ಕ್ರಿಸ್ತನ ಸಭೆಗೆ 12 ಅಪೊಸ್ತಲರುಗಳು, 12 ನಕ್ಷತ್ರಗಳು, ದೇವರನ್ನು ತಿಳಿದಂಥ ಜನರು ನಕ್ಷತ್ರಗಳಂತೆ ಮಿನುಗುವರು ಎಂಬುದಾಗಿ ದಾನಿಯೇಲನ ಪ್ರವಾದನೆ ಹೇಳ್ತದೆ. ಆದ್ದರಿಂದ ಪ್ರಿಯ ದೇವ ಜನರೇ, ಸಭೆಗೂ ಮರಿಯಳಿಗೂ ಇರುವಂಥ ಒಂದು ರೀತಿಯ ಹೋಲಿಕೆಯನ್ನು ಗಮನಿಸಿ. ಅದರ ಒಂದು ಭಾಗವನ್ನು ಮರಿಯಳು ತಗೊಂಡಿದ್ದಾಳೆ. ಅಂತಹದ್ದೇ ದೇವ ಜನರಿಗೆ ಉಂಟು ಸಭೆಯಲ್ಲಿ ಎಂಬುದಾಗಿ ಪ್ರವಾದನೆ ಹೇಳ್ತದೆ. ಈ ಪ್ರವಾದನೆ ಕೊಟ್ಟದ್ದು ನಮ್ಮ ಕರ್ತನಾದ ಯೇಸು ಪರಲೋಕಕ್ಕೆ ಏರಿ ಹೋದ ನಂತರ. ಮಾತ್ರವಲ್ಲ, ಇಲ್ಲಿ ಕೊಡಲ್ಪಟ್ಟ ಸಂಗತಿಗಳು ಒಂದು ಸಮಯಕ್ಕೆ, ಒಂದು ಸ್ಥಳಕ್ಕೆ ಸೀಮಿತವಾದವುಗಳಲ್ಲ, ಅವುಗಳ ನಿತ್ಯತ್ವಕ್ಕೆ ಸಂಬಂಧವಾದವುಗಳು. ಆದ್ದರಿಂದ ಈ ಪ್ರಕಟಣೆ ಪುಸ್ತಕದಲ್ಲಿ ಇರುವಂತಹ ಸಂಗತಿಗಳ ಅನೇಕ ವಿಷಯಗಳನ್ನು ಯಾವ ರೀತಿಯಲ್ಲಿ ಸರ್ವಕಾಲಿಕ ಮತ್ತು
ನಿತ್ಯತ್ವಕ್ಕೆ ಒಳಪಟ್ಟಂಥ ಚಿಂತನೆಯಲ್ಲಿ ಅರ್ಥ ಮಾಡಿಕೊಳ್ಬೇಕಾ, ಅದೇ ಅರ್ಥದಲ್ಲಿ ಇವತ್ತು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನ ಬಳಿದು ಎತ್ತಲ್ಪಟ್ಟಿತು. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆಗೆ 1260 ದಿನಗಳ ಒಳಗೆ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದನು. ಮರಿಯಳಿಗೂ ಯೋಸೇಫನಿಗೂ ಐಗುಪ್ತ ದೇಶದಲ್ಲಿ ಎಷ್ಟು ವರ್ಷ ಎಷ್ಟು ತಿಂಗಳು ಉಂಟು ಅಂತ ಲೆಕ್ಕಾಚಾರ ಯಾರು ಕೊಟ್ಟಿಲ್ಲ. ಆದರೆ ಸ್ಥಳೀಯವಾಗಿ ಕೆಲವು ಚಿಂತನೆಗಳುಂಟು. ಅಲ್ಲಿ ನೋಡಿ, 1260 ದಿನಗಳವರೆಗೆ. 1260 ದಿನಗಳಂದರೆ ಸರ್ವಸಾಧಾರಣ 3.5 ವರ್ಷಗಳಾಗ್ತವೆ. ಈಗ ನಡುವೆ ಬೇರೊಂದು ಅನುಭವ, ಸೈತಾನನು ಹೇಗೆ ಪರಲೋಕದಿಂದ ಬಿದ್ದನೆಂಬುದಾಗಿ 7ನೇ ಸಂಧಿಯಿಂದ ಹೇಳುವಾಗ, ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾನಾತನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದಲ್ಲಿ ಅವರಿಗೆ ಸ್ಥಾನ ತಪ್ಪಿತು. ಭೂಲೋಕದವರನ್ನ ಮರಳುಗೊಳಿಸುವ ಮಹಾಘಟಸರ್ಪನು, ಇನ್ನೊಂದು ವಿಚಾರ ಗ್ರಹಿಸಿ, ಈ ಘಟಸರ್ಪನು ಭೂಲೋಕದವರನ್ನು ಮರಳುಗೊಳಿಸ್ತಾನೆ. ಯಾಕೆ ಮರಳುಗೊಳಿಸ್ತಾನೆ? ಆ ಮನುಷ್ಯರಾಗಿ ದೇವರು ಯೇಸು ಕ್ರಿಸ್ತನ ಬಲಿಯಜ್ಞದ ಮೂಲಕವಾಗಿ ಸಂಪಾದಿಸಿ ಇಟ್ಟಂತ ಆ ರಕ್ಷಣೆ ಅವರಿಗೆ ಸಿಕ್ಕಬಾರದು ಎಂಬ ಕಾರಣಕ್ಕೆ ಅನೇಕ ಕಾರಣಗಳನ್ನು, ಸಂಸ್ಕೃತಿ, ನಮ್ಮ ಪಾರಂಪರ್ಯ, ಕುಟುಂಬದ ಮಡಿತನ, ಏನೆಲ್ಲ ಬೇಕು, ನಮ್ಮ ದೇಶ, ಯಾಕೆ? ಒಂದೇ ಉದ್ದೇಶ. ಈ ಮನುಷ್ಯರು ಇವುಗಳಿಂದ ತಮ್ಮ ಮನಸ್ಸುಗಳನ್ನು ಕೆಡಿಸಿಕೊಂಡು ದೇವರು ಯೋಚನೆ ಮಾಡಿ ಸರ್ವಲೋಕಕ್ಕೆ ಜಾತಿ, ಮತ, ಯಾವ ರೀತಿಯ ಭಾಷೆ, ದೇಶ ಅದಕ್ಕೆ ಸೀಮಿತವಾಗಿರದೆ ಎಲ್ಲ ಮನುಷ್ಯರಿಗೆ ದೇವರು ಏರ್ಪಡಿಸಿದಂಥ ರಕ್ಷಣೆಯನ್ನು ಮನುಷ್ಯರು ಕಳಕೊಳ್ಬೇಕು ಎಂಬಂಥ ಉದ್ದೇಶದಿಂದ ಒಂದು ಹಠ ಸಾಧನೆ ಮಾಡ್ತಾ ಇದ್ದಾನೆ. ಈಗ ಮರಳುಗೊಳಿಸುವಂಥ ಮಹಾಘಟಸರ್ಪನಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪ. ಯಾಕೆ ಪುರಾತನ ಸರ್ಪ? ಏದೇನ್ ತೋಟದಲ್ಲಿ ಹವ್ವ ಮತ್ತು ಆದಾಮರನ್ನು ಮೋಸಕ್ಕೆ ಒಳಪಡಿಸಿದಂಥ ಪುರಾತನ ಸರ್ಪ ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಇವತ್ತು ಭೂಮಿಯಲ್ಲಿ ಇದ್ದಾನೆ. ಈಗ ಪರಲೋಕದಲ್ಲಿ ಜಯವು ಶಕ್ತಿಯು ರಾಜ್ಯವು ನಮ್ಮ ದೇವರಿಗುಂಟಾಯಿತು. ಆತನು ಅಭಿಷೇಕಿಸಿದ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಅವರು ಪ್ರಾಣದ ಮೇಲೆ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದ ಅಥವಾ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಪ್ರಿಯರೇ, ಇದು ಸರ್ವಕಾಲಿಕ. ಯೇಸು ಕ್ರಿಸ್ತನ ನಂತರ ಮೊದಲ ರಕ್ತಸಾಕ್ಷಿಯಾದಂಥ ಆ ಸ್ಟೇಫಾನನ್ನು ಡಾಕ್ಯುಮೆಂಟೆಡ್ ವ್ಯಕ್ತಿ, ಅಲ್ಲಿಂದ ಹಿಡ್ಕೊಂಡು ಇವತ್ತಿನ ದಿನ ತನಕ ಅನೇಕ ರಕ್ತಸಾಕ್ಷಿಯಾಗಿ ಸಾಯ್ತಾರೆ. ಅನೇಕರನ್ನು ಅಲ್ಲಿ ಗುಪ್ತವಾಗಿ ಕೊಲ್ತಾರೆ. ನಮಗೆ ಮಾಧ್ಯಮಗಳ ಮೂಲಕವಾಗಿ ಸಿಕ್ಕುವಂಥ ಮಾಹಿತಿ ಬಹಳ ಸ್ವಲ್ಪ. ಆದರೆ ಅನೇಕ ದೇಶಗಳಲ್ಲಿ ಯೇಸು ಕ್ರಿಸ್ತನ ಸ್ವಾರ್ಥೆಗಾಗಿ ಸಾಯ್ತಾರೆ. ಕುರಿಯಾದಾತ ಅವನ ರಕ್ತದ ಬಲದಿಂದಲೂ ವಾಕ್ಯದ ಬಲದಿಂದಲೂ ಅವರನ್ನು ಜಯಿಸುವಂಥದ್ದು. ಪ್ರಿಯರೇ, ಸೈತಾನನನ್ನು ಸರಿಯಾದ ರೀತಿಯಲ್ಲಿ ಗುರುತಿಸಬೇಕು ಎಂಬಂಥ ಉದ್ದೇಶದಿಂದ ಇದು ಕೊರಲ್ಪಟ್ಟಿದೆ. ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ, ಭೂಮಿಯ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಸೈತಾನನು ತನಗಿರೋ ಕಾಲವು ಸ್ವಲ್ಪವೆಂದು ತಿಳಿದು ಮಹಾ ರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇರಿದು ಬಂದಿದ್ದಾನೆ. ಹಾಗಾದರೆ ನೀವು ಇಲ್ಲಿ ನಿಮಗೆ ಮಾಹಿತಿ ಒದಗಿಸಿದಂಥ ಪರಿಸ್ಥಿತಿಯಲ್ಲಿ ತಮ್ಮನ್ನು ತಾವೇ ಯಾವ ರೀತಿಯಲ್ಲಿ ಮುಂದುವರಿಸಬೇಕು ಎಂಬುದನ್ನು ಇದರ ಮೂಲಕವಾಗಿ ನಮ್ಮ ಮುಂದೆ ದೇವರು ಸ್ಪಷ್ಟವಾಗಿ ಇಟ್ಟಿದ್ದಾನೆ. ಪ್ರಿಯರೇ, ಇನ್ನು ಮುಂದಿನ ಕಾರ್ಯಕ್ರಮಗಳಿಗಾಗಿ, ಇದೇ ವಿಷಯದ ಮುಂದುವರಿಕೆಗಾಗಿ ಬರುವ ಶುಕ್ರವಾರ ನಾವು ಕಾದಿರೋಣ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ.